ಹಾಯ್, ಇವತ್ತು ನಾನು ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಕ್ವಾಂಚ್ ಅವರ ಶೈನ್ ಕಂಟ್ರೋಲ್ ಜೆಲ್ ಫೇಸ್ ವಾಶ್ನ. ಇದು ಕೂಡ ಒಂದು ಕೊರಿಯನ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಮೇಡ್ ಇನ್ ಕೊರಿಯಾ. ಆ್ಯಂಡ್ ಕ್ವಾಂಚ್ ಅನ್ನೋ ಒಂದು ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ, ನೀವು ಕೇಳಿದ್ದೀರಾ ಇಲ್ವಾ ಈ ಬ್ರ್ಯಾಂಡ್ ಬಗ್ಗೆ ಅಂತ. ಇದು ಕರೀನಾ ಕಪೂರ್ ಮತ್ತು ವಿನಿತಾ ಸಿಂಗ್ ಹಾಗೂ ಕೌಶಿಕ್ ಮುಖರ್ಜಿ ಅವರು ಓನ್ ಮಾಡಿರುವಂಥ ಒಂದು ಬ್ರ್ಯಾಂಡ್ ಆಗಿರುತ್ತೆ. ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್. ಆ್ಯಂಡ್ ಇದು ಪ್ಯೂರಿಫೈ ಸೂತರ್ಸ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಫೇಸ್ ವಾಶ್ದು ಒಂದು ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ ಏನಂತ ಅಂದರೆ ಇದ್ರದ್ದು ಇನ್ಬಿಲ್ಟ್ ಬ್ರಷ್. ಆ್ಯಂಡ್ ದ ಪ್ಯಾಕೇಜ್ ಭಾಳ ಒಂದು ಒಳ್ಳೆ ಕ್ವಾಲಿಟಿ, ತುಂಬ ಒಳ್ಳೆ ಕ್ವಾಲಿಟಿ ಪ್ಯಾಕೇಜ್ ಇರುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದೆ ಈ ಇನ್ಬಿಲ್ಟ್ ಬ್ರಷ್ಷು. ಆ್ಯಂಡ್ ಇದು ಮಧ್ಯದಲ್ಲಿರೋ ಹೋಲಿಂದ ಡಿಸ್ಪೆನ್ಸ್ ಆಗುತ್ತೆ ಸೋಪು. ಸೊ ಇದನ್ನು ಲಾಕಿಂಗ್ ಸಿಸ್ಟಮ್ ಇದೆ. ಸೊ ಈ ಥರ ಸ್ಲೈಟಾಗಿ ಇದನ್ನು ರೊಟೇಟ್ ಮಾಡಿದರೆ ಆನ್ ಆಗುತ್ತೆ. ಆ್ಯಂಡ್ ಆಫ್ ಕೂಡ ಇದೇ ಥರ ಮಾಡ್ಕೊಬೋದು. ಯು ಕ್ಯಾನ್ ಸಿ ಹಿಯರ್ ಆಫ್ ಮತ್ತು ಆನ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ತುಂಬ ಈಸಿಯಾಗಿದೆ ಯೂಸ್ ಮಾಡೋದಕ್ಕೆ. ತುಂಬ ಒಂದು ಪ್ಯಾಕೇಜಿಂಗ್ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿದೆ, ಈಸಿ ಆಗಿದೆ ಯೂಸ್ ಮಾಡೋದು. ಸೊ ತುಂಬ ಒಳ್ಳೆ ಕ್ವಾಲಿಟಿ ಸಿಲಿಕಾನ್ ಬ್ರಷ್ನ ಕೊಟ್ಟಿದ್ದಾರೆ. ಸೊ ಸ್ಕಿನ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಇರಲ್ಲ. ಈಸಿಯಾಗಿ ನಮ್ಮ ಡರ್ಟ್ನ ಮತ್ತು ಡೆಡ್ ಸ್ಕಿನ್ನ ನಾವು ರಿಮೂವ್ ಮಾಡ್ಕೊಬೋದು. ಸೊ ಇದೊಂದು ಫೋಮಿಂಗ್ ಜೆಲ್ ಬೇಸ್ಡ್ ಫೇಸ್ ವಾಶ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಆರೆಂಜ್ ಪೀಲ್ ಆಯಿಲ್ ಇದೆ. ಆ್ಯಂಡ್ ಅದು ಡರ್ಟ್, ಡೆಪ್ತಲ್ಲಿರೋ ಡರ್ಟು ಮತ್ತು ಇಂಪ್ಯೂರಿಟೀಸು ಮತ್ತು ಎಕ್ಸೆಸ್ ಆಯಿಲ್ನ ಸ್ಕಿನ್ನಿಂದ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಅವ್ರು ಹೇಳ್ತಾ ಇರೋ ಪ್ರಕಾರ ಇದರಲ್ಲಿ ಕ್ಯಾಕ್ಟಸ್ ವಾಟರ್ ಮತ್ತು ಬ್ಯಾಂಬೂ ಇದೆ ಅಂತ. ಕ್ಯಾಕ್ಟಸ್ ಅಂದರೆ ಈ ಯೂಶಲಿ ಮರುಭೂಮಿಯಲ್ಲಿ ಬೆಳೆಯೋವಂಥ ಒಂದು ಗಿಡ ಆಗಿರುತ್ತೆ. ನನಗೆ ಗೊತ್ತಿರಲಿಲ್ಲ ಅದನ್ನು ಕೂಡ ಬ್ಯೂಟಿ ಪ್ರಾಡಕ್ಟಲ್ಲಿ ಯೂಸ್ ಮಾಡ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನನಗೆ ಗೊತ್ತಿರಲಿಲ್ಲ. ಸೊ ಅದರದ್ದು ವಾಟರ್ ಮತ್ತು ಬ್ಯಾಂಬೂ ಆಯಿಲ್ ಕೂಡ ಸ್ಕಿನ್ಗೆ ಒಳ್ಳೆಯದು ಅಂತ ತಿಳ್ಕೊಂಡೆ ಇದರಿಂದ. ಸೊ ಇದನ್ನು ನಾನು ತುಂಬ ಮನಸ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಒಂದು ಒಳ್ಳೆ ಪ್ರಾಡಕ್ಟು. ಮಾರ್ನಿಂಗ್ ಮತ್ತು ನೈಟಲ್ಲಿ ಯೂಸ್ ಮಾಡ್ತೀನಿ ನಾನು ಇದನ್ನು. ಆ್ಯಂಡ್ ಇದು ಸ್ಕಿನ್ಗೆ ಒಂದು ರಿಫ್ರೆಶಿಂಗ್ ಲುಕ್ ಕೊಡುತ್ತೆ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ ಸ್ಕಿನ್. ಇದರಲ್ಲಿ ಇರೋ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಚಿಯಾ ಸೀಡ್, ಕ್ಯಾಕ್ಟಸ್ ವಾಟರ್, ಬ್ಯಾಂಬೂ, ಸಿಲಿಸಾಲಿಕ್ ಆ್ಯಸಿಡ್, ಟೀ ಟ್ರೀ ಆಯಿಲ್, ಇಷ್ಟೆಲ್ಲ ಇದೆ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಸ್ಕಿನ್ನ ಪ್ಯೂರಿಫೈ ಮಾಡುತ್ತೆ, ಸೂತ್ ಮಾಡುತ್ತೆ, ಕ್ಲಿಯರ್ ಸ್ಕಿನ್ನ ಕೊಡುತ್ತೆ. ಆ್ಯಂಡ್ ಇದು ಸ್ಕಿನ್ನ ಸೂತ್ ಮಾಡುತ್ತೆ ಆ್ಯಂಡ್ ರೇಡಿಯಂಟ್ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಆ್ಯಂಡ್ ಅವ್ರು ಹೇಳಿರೋ ಪ್ರಕಾರ ಇದರಲ್ಲಿ ಕ್ಯಾಕ್ಟಸ್ ಆಯಿಲ್ ಇದೆ ಅಂತ. ಕ್ಯಾಕ್ಟಸ್ನ ಸ್ಕಿನ್ ಕೇರ್ಗೂ ಬಳಸ್ತಾರೆ ಅಂತ ಮೊದಲನೇ ಸಲ ನನಗೆ ಗೊತ್ತಾಗಿರೋದು. ಕ್ಯಾಕ್ಟಸ್ ಆಯಿಲ್ ಕ್ಯಾಕ್ಟಸ್ ವಾಟರ್ ಏನು ಮಾಡುತ್ತೆ ಅಂತ ಅಂದರೆ ಇದು ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ಅಮಿನೋ ಆ್ಯಸಿಡ್ನ ಒಳಗೊಂಡಿರುತ್ತೆ. ಆ್ಯಂಡ್ ಇದು ಸ್ಕಿನ್ಗೆ ನ್ಯಾಚುರಲ್ ಮಾಯಿಶ್ಚರ್ನ ತಂದುಕೊಡುತ್ತೆ. ಆ್ಯಂಡ್ ನ್ಯಾಚುರಲ್ ಆಗಿ ಟೈಟ್ ಮಾಡುತ್ತೆ ಪೋರ್ಸ್ನ, ಸ್ಕಿನ್ ಪೋರ್ಸ್ನ. ಆ್ಯಂಡ್ ಬ್ಯಾಂಬೂ ಆಯಿಲ್, ಬ್ಯಾಂಬೂ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಡಿಟಾಕ್ಸಿಫೈಯಿಂಗ್ ಮಾಡುತ್ತೆ ಸ್ಕಿನ್ಗೆ. ಆ್ಯಂಡ್ ಇದು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ರ್ಯಾಡಿಕಲ್ ಡ್ಯಾಮೇಜಿಂದ. ಆ್ಯಂಡ್ ಫೈನ್ ಲೈನ್ಸ್ನೆಲ್ಲ ಸ್ಮೂತಾಗಿ ಇಟ್ಟಿರುತ್ತೆ. ಆ್ಯಂಡ್ ಸಿಲಿಸಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂತ ಅಂದರೆ ಇದು ಆ್ಯಂಟಿ ಏಕ್ನೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಸಿಲಿಸಾಲಿಕ್ ಆ್ಯಸಿಡ್ ಎಕ್ಸ್ಫ್ಲೋಯಿಡ್ಸ್ ಮಾಡುತ್ತೆ, ಪೋರ್ಸ್ನ ರಿಫೈನ್ ಮಾಡುತ್ತೆ, ಆ್ಯಂಡ್ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಟೀ ಟ್ರೀ ಲೀಫ್ ಇರೋದ್ರಿಂದ ಇದು ಜೆಂಟಲ್ ಮತ್ತು ಮೈಲ್ಡ್ ಆಗಿ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಪ್ಯೂರಿಫೈ ಮಾಡುತ್ತೆ, ಸೂತ್ ಮಾಡುತ್ತೆ, ಆ್ಯಂಡ್ ಕಾಮ್ ಮಾಡುತ್ತೆ. ಒಂದು ಇರಿಟೇಟೆಡ್ ಸ್ಕಿನ್ನನ್ನು ಇದು ಕಾಮಾಗಿ ಮಾಡುತ್ತೆ. ಆ್ಯಂಡ್ ಇದು ಯೂಶ್ವಲಿ ಇದು ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಆಯಿಲಿ ಮತ್ತು ಕಾಂಬಿನೇಷನಲ್ ಸ್ಕಿನ್ ಇರೋರಿಗೆ ಮತ್ತು ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ಇದು ಸೂಟ್ ಆಗುತ್ತೆ.
ಇದು ಬಿಲ್ಟ್ ಇನ್ ಬ್ರಷ್ ಇರೋದ್ರಿಂದ ತುಂಬ ಒಂದು ಈಸಿ ಟು ಯೂಸ್ ಆಗಿರೋ ಒಂದು ಪ್ರಾಡಕ್ಟು. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಇದು ಸ್ಕಿನ್ನ ಕ್ಲೀನ್ ಮತ್ತು ಎಕ್ಸೆಸ್ ಆಯಿಲ್ ರಿಮೂವ್ ಮಾಡುತ್ತೆ ವಿತೌಟ್ ಓವರ್ ಡ್ರೈಯಿಂಗ್. ಸೊ ತುಂಬ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಕ್ವೆಂಚ್ ಅವರ ಈ ಒಂದು ಶೈನ್ ಕಂಟ್ರೋಲ್ ಜೆಲ್ ಫೇಸ್ ವಾಶು ಆವಾಗಲೇ ಹೇಳಿದಾಗೆ ಕೆ ಬ್ಯೂಟಿ ಇನ್ಸ್ಪೈರ್ಡ್ ಸ್ಕಿನ್ ಕೇರ್ ಇದು. ತುಂಬ ಒಳ್ಳೆಯ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಅದು ನಾನು ಆವಾಗಲೇ ಹೇಳಿದಾಗೆ ಸ್ಕಿನ್ನ ತುಂಬ ರಿಫ್ರೆಶ್ ಮಾಡುತ್ತೆ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ. ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ. ಹಾಗಂತ ಇದು ತುಂಬ ಡ್ರೈ ಮಾಡಲ್ಲ ಸ್ಕಿನ್ನ. ಸೊ ತುಂಬ ಸ್ಮೂತಾಗಿರುತ್ತೆ ಸ್ಕಿನ್ನು. ಆ್ಯಂಡ್ ಮಾಯ್ಶ್ಚರ್ನ ಕೂಡ ಬೂಸ್ಟಪ್ ಮಾಡುತ್ತಿದ್ದು. ಆ್ಯಂಡ್ ಸಪ್ಪಲ್ ಮತ್ತು ಗ್ಲೋವಿ ಕಾಂಪ್ಲೆಕ್ಷನ್ನ ಸ್ಕಿನ್ಗೆ ಆ್ಯಡ್ ಆನ್ ಮಾಡುತ್ತೆ. ಆ್ಯಂಡ್ ಮೇನ್ ಇದರಲ್ಲಿರುವಂಥ ಒಂದು ಇದರಲ್ಲಿ ಆಲ್ಸೋ ಟೀ ಟ್ರೀ ಆಯಿಲ್ ಲೀಫ್ದು ಆಯಿಲ್ ಇದೆ ಅಂತ, ಆರೆಂಜ್ ಪೀಲ್ ಆಯಿಲ್ ಇದೆ ಅಂತ ಅವರು ಕ್ಲೇಮ್ ಮಾಡ್ತಾ ಇರೋದು. ಸೊ ಅದರಿಂದ ಕೂಡ ತುಂಬ ಒಳ್ಳೆಯ ಒಂದು ಹೈಡ್ರೇಟಿಂಗ್ ಕೊಡುತ್ತೆ. ಹೈಡ್ರೇಟಿಂಗ್ ನೇಚರ್ಸ್ ಇದೆ ಅದರಲ್ಲಿ. ತುಂಬ ಹೈಡ್ರೇಟ್ ಮಾಡುತ್ತೆ ಅದನ್ನು, ಅದು ಕೂಡ ಸ್ಕಿನ್ಗೆ. ಆ್ಯಂಡ್ ಎಕ್ಸೆಸ್ ಆಯಿಲ್ನೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಪೋರ್ಸ್ನ ಮಿನಿಮಲೈಸ್ ಮಾಡುತ್ತೆ. ಆ್ಯಂಡ್ ಲೀವ್ ಸ್ಕಿನ್ನ ಕ್ಲಿಯರ್ ಮತ್ತು ಬ್ರೈಟ್ ಆ್ಯಂಡ್ ಸಪ್ಪಲ್ ಆಗಿಡುತ್ತೆ ಇದು. ಈ ಒಂದು ಫೇಸ್ ವಾಶು 100 ml ಟ್ಯೂಬಲ್ಲಿ ಬರುತ್ತೆ. ಆ್ಯಂಡ್ ಇದ್ರ ವ್ಯಾಲ್ಯೂ 549 rupees. ಸೊ ಇದನ್ನು ನೀವು ಕ್ವಾಂಚ್ ಅವರ ಅಫಿಷಿಯಲ್ ವೆಬ್ಸೈಟ್ ಥ್ರೂನು ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಮಿಂತ್ರಾಯಿಂದನೂ ಪರ್ಚೇಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್ ಅದರಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಫರಲ್ಲಿ ನಿಮಗೆ ಕಡಿಮೆನೂ ಸಿಗುತ್ತೆ. 399 rupeesಗೆಲ್ಲ ಇದು ಸಿಗುತ್ತೆ. ಸೊ ಒಂದು ಸತಿ ಇದನ್ನು ಯೂಸ್ ಮಾಡಿ ನೋಡಿ. ಆ್ಯಂಡ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ಡ್ರೈ ಸ್ಕಿನ್ನವರು ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರು. ಬಿಕಾಸ್ ಇದು ತುಂಬ ಒಳ್ಳೆಯ ಒಂದು ಪ್ರಾಡಕ್ಟು ಫಾರ್ ಆಯಿಲಿ ಸ್ಕಿನ್ ಮತ್ತು ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ನವ್ರಿಗೆ ಇದು ತುಂಬ ಸೂಟ್ ಆಗುತ್ತೆ. ಐ ಡೋಂಟ್ ಥಿಂಕ್ ಇದು ಡ್ರೈ ಸ್ಕಿನ್ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ. ಬಿಕಾಸ್ ಇದ್ರ ಪ್ರಾಪರ್ಟೀಸೇ ಇದು ಇದು ಅವ್ರು ಕ್ಲೇಮ್ ಮಾಡೋ ಪ್ರಕಾರ ಸ್ಕಿನ್ನಲ್ಲಿರೋ ಎಕ್ಸಸ್ ಆಯಿಲ್ನ ಇದು ರಿಮೂವ್ ಮಾಡುತ್ತೆ, ಡರ್ಟ್ನ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾ ಇರೋದು ಅವರು. ಸೊ ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಮಾತ್ರ ತುಂಬ ಒಳ್ಳೆ ಪ್ರಾಡಕ್ಟು. ಆ್ಯಂಡ್ ಒಂದು ಸತಿ ಯೂಸ್ ಮಾಡಿ ನೋಡಿ. ಥ್ಯಾಂಕ್ ಯು.